ನಿನ್ನೆ ಒಂದು ಟಿವಿಯಲ್ಲಿ ಯಾರೋ ಪ್ರಶ್ನೆ ಮಾಡ್ತಿದ್ರು, ನಾನು ತುಂಬಾ ಹೊತ್ತು ನಕ್ಕಿದ್ದೀನಿ ಕೇಳಿ. ತುಮ್ ಕಿತ್ನೆ ಖಮೇನಿ ಕೋ ಮಾರೋಗೆ ಹರ್ ಘರ್ ಸೆ ಖಮೇನಿ ನಿಕಲೇಗಾ ಅಂತ ಲಕ್ನೋದಲ್ಲಿ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರಿನಲ್ಲಿ ಹೇಳ್ತಾರೆ. ಆಯ್ತಪ್ಪ, ಖಮೇನಿಯನ್ನ ಕೊಂದಿರೋದು ಅಮೆರಿಕ ಮತ್ತು ಇಸ್ರೇಲ್, ಖಮೇನಿ ಸತ್ತಿರೋದು ಇರಾನ್ನಲ್ಲಿ. ಈ ಈ ಚಿಕ್ಕಬಳ್ಳಾಪುರದಲ್ಲಿ ಖಮೇನಿ ಹುಟ್ಟು ಬಂದು ಏನ್ ಮಾಡ್ಲಿಕ್ಕಿದಾನೆ? ಏನ್ ಪಕೋಡ ಮಾಡ್ತಾನ ಅಂತ ಆ ಟಿವಿ ಚಾನೆಲ್ ಅಲ್ಲಿ ಪ್ರಶ್ನೆ ಕೇಳುವಾಗ ನನಗೂ ನಗು ಬರ್ತಿತ್ತು. ಖಮೇನಿ ಭಾರತದಲ್ಲಿ ಯಾಕಪ್ಪ ಹುಟ್ಟು ಬರ್ಬೇಕು? ಖಮೇನಿ ಇರಾನಲ್ಲಿ ಹುಟ್ಟು ಬರ್ಬೇಕು. ಆದ್ರೆ ಹರ್ ಘರ್ಸೆ ಖಮೇನಿ ನಿಕ್ಲೇಗ ಅಂತ ನೀವ್ ಹೇಳ್ತಿದ್ದೀರಾ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಭಾರತವನ್ನ? ನಿಮ್ಮನ್ನ ನಂಬೋದ್ ಸಾಧ್ಯವಾ ಅನ್ನೋದು ಪ್ರಶ್ನೆ. ನೋಡ್ಲಿಕ್ಕೆ ಭಾರತೀಯ ನಾಗರಿಕ ಅಂತ ಇಲ್ಲಿನ ಮುಸಲ್ಮಾನ ಅನ್ನಿಸ್ತಾನೆ. ಬಹುಶಃ ಕೆಲವು ಮುಸಲ್ಮಾನರಿಗೆ ನಾನು ಹೇಳುವಂತ ಮಾತು ಬೇಜಾರಾಗ್ಬೋದು. ಆ ಬೇಜಾರಾಗುವಂತ ಮುಸಲ್ಮಾನರು, ನೀವು ಒಂದು ಬಾಯಿ ಬಿಚ್ಚಿ ಮಾತನಾಡೋದಿಲ್ಲ ಅನ್ನೋ ಕೋಪಕ್ಕೋಸ್ಕರ ನಿಮ್ಮನ್ನೂ ಸೇರಿಸ್ಕೊಂಡು ನಾನು ಹೇಳ್ತೀನಿ. ನೀವು ಮೇಲ್ನೋಟಕ್ಕೆ ಭಾರತೀಯ ನಾಗರಿಕರಷ್ಟೇ, ಆದ್ರೆ ಗ್ಲೋಬಲ್ ಉಮ್ಮಾ, ಜಾಗತಿಕ ಉಮ್ಮಾದ ಒಂದು ಭಾಗ ನೀವು. ಉಮ್ಮ ಅಂದ್ರೆ ಏನ್ ಗೊತ್ತಾ? ಜಗತ್ನಲ್ಲಿರುವಂತ ಎಲ್ಲ ಮುಸಲ್ಮಾನರು, ಬಿಲೀವರ್ಸ್ ಅಂತ ಅವ್ರು ಏನ್ ಕರೀತಾರೆ, ಆ ಎಲ್ಲ ಮುಸಲ್ಮಾನರು ಒಂದೇ ರಾಷ್ಟ್ರ. ಯಾವ ರಾಷ್ಟ್ರದಲ್ಲಿ ಮುಸಲ್ಮಾನರಿಗೆ ತೊಂದರೆ ಆದ್ರೂ ಅವ್ರ ಪರವಾಗಿ ನಿಲ್ಲಬೇಕು ಅಂತ ಗ್ಲೋಬಲ್ ಉಮ್ಮ ಅಂತ ಕರೀತಾರೆ. ಆ ಉಮ್ಮಾದ ಪಾರ್ಟ್ ಅಷ್ಟೇ ನೀವು. ಇಲ್ದೆ ಹೋದ್ರೆ ಪದೇ ಪದೇ ಬೆನ್ನಿಗೆ ಚೂರಿ ಇರಿಯುವಂತ ಇರಾನಿನ ಪರವಾಗಿ ಹೆಂಗ್ರಿ ನಿಲ್ತೀರಾ? ಈಗ ತಾನೇ ನನ್ನ ಮಿತ್ರರೊಬ್ಬರು ಹೇಳ್ತಿದ್ರು, ಜಗತ್ನಲ್ಲಿ ಎಲ್ಲ ಮುಸಲ್ಮಾನರು ಕೇಳಿಸ್ಕೊಳ್ಳಿ ಇದನ್ನ, ಜಗತ್ನಲ್ಲಿ ಇವತ್ತು ರಂಜಾನ್ ತುಂಬಾ ನೆಮ್ಮದಿಯಿಂದ ನಡೀತಾ ಇರುವಂತ ಏಕೈಕ ರಾಷ್ಟ್ರ ಭಾರತ ಕಂಡ್ರೋ. ಸೌದಿಯಲ್ಲೂ ಕೂಡ ರಂಜಾನ್ ನೆಮ್ಮದಿಯಿಂದ ನಡೀತಾ ಇಲ್ಲ. ಯಾವಾಗ ಎಲ್ಲಿಂದ ಬಾಂಬ್ ಬೀಳುತ್ತೆ ಹೇಳಕ್ ಬರೋದಿಲ್ಲ. ಇವತ್ತು ದುಬೈನಲ್ಲಿ ರಂಜಾನ್ ನೆಮ್ಮದಿಯಿಂದ ನಡೀತಾ ಇಲ್ಲ. ಇರಾನ್, ಇರಾಕ್ ಯಾವ ಜಾಗಗಳಲ್ಲೂ ರಂಜಾನ್ ನೆಮ್ಮದಿಯಿಂದ ನಡೀತಾ ಇಲ್ಲ. ರಂಜಾನ್ ದಿನಗಳಲ್ಲಿ ನೆಮ್ಮದಿಯಿಂದ ಇವತ್ತು ಯಾವ್ದಾದ್ರು ರಾಷ್ಟ್ರದಲ್ಲಿ ಮುಸಲ್ಮಾನರು ಇದ್ದಾರೆ ಅಂತಂದ್ರೆ ಅದು ಭಾರತದಲ್ಲಿ ಮಾತ್ರ. ಎಷ್ಟು